ಇದೇನ RSS ಕಲಿಸ್ಕೊಟ್ಟಿರುವಂಥದ್ದು, ಇದೇನ ಶಿಸ್ತಿನ ಪಕ್ಷ BJP ಕಲಿಸ್ಕೊಟ್ಟಿರುವಂಥದ್ದು, ಇದೇನ ಮಿಸ್ಟರ್ ದಿಲೀಪ್ ಕುಮಾರ್ ಕುಣಿಗಲ್ ಅವರೇ? ನಿಜವಾಗ್ಲೂ ಹೋರಾಟಗಾರರೇ ಆಗಿದ್ರೆ ಇವತ್ತು ನಿಮಗೇನಾದ್ರೂ ಈ ಕರ್ನಾಟಕದ ತಾಯಿ ರಕ್ತ ಹರಿತಾ ಇದ್ರೆ, ಭಾರತಾಂಬೆ ರಕ್ತ ಹರಿತಾ ಇದ್ರೆ ಬನ್ನಿ ಈಚೆಗೆ ಬಂದು ಇವತ್ತು ಭಾರತ ಮಾತೆಗೆ ಅನ್ಯಾಯ ಆಗ್ತಾ ಇದೆಯಲ್ಲ, ಇದು ವಿರುದ್ಧ ಹೋರಾಟ ಮಾಡಿ ಮಾತಾಡ್ರಿ. ನಿಮ್ಮ ಒಂದು ಈ ಗೋಮುಖ ವ್ಯಾಘ್ರತನ ಡಬಲ್ ಸ್ಟ್ಯಾಂಡರ್ಡ್ ಅಂತ ಮುಖವಾಡವನ್ನ ಹೊಂದಿದ್ದೀರಲ್ಲ, ಅದರಿಂದ ಈಚೆ ಬನ್ನಿ. ಇಲ್ಲ ಅಂತಂದ್ರೆ ಜನ ತಪ್ಪು ತಿಳ್ಕೊಂತಾರೆ. ಜೊತೆಗೆ ಸೌಜನ್ಯ ಹೋರಾಟವನ್ನು ನೀವು ಉಲ್ಲೇಖ ಮಾಡ್ತೀರಿ. ಸೌಜನ್ಯ ಹೋರಾಟ ಮಾಡಿದ್ದಂತಹ ಸಮೀರ್ ಮತ್ತು ಯೂಟ್ಯೂಬರ್ಸ್ಗಳ ಪರವಾಗಿ ಮಾತನಾಡಿರುವಂಥವ್ರನ್ನ ವಿರೋಧ ಮಾಡ್ತೀರಿ. ಏನೆಲ್ಲ ಮಾತಾಡ್ತೀರಿ? ನಿಮಗೆ ಕನಿಷ್ಠ ಪಕ್ಷ ನಾನು ಏನು ಮಾತನಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನವೇ ಇದ್ದಂತಿಲ್ಲ. ನೀವು ಹಿಂದೂ, ಕರ್ನಾಟಕ ತಾಯಿಯ ರಕ್ತಕ್ಕೆ ಹುಟ್ಟಿದ್ದರೆ, ಭಾರತಾಂಬೆಯ ರಕ್ತಕ್ಕೆ ಹುಟ್ಟಿದ್ದರೆ ನೀವು ಧ್ವನಿ ಎತ್ತಿ. ಇವರು ಭಾರತೀಯ ಜನತಾ ಪಕ್ಷದ ವಕ್ತಾರರಂತೆ. ಇವರ ವಿಡಿಯೋಗಳು ಸಿಕ್ಕಾಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಇವರು ಪಕ್ಷದ ಪರವಾಗಿ ಮಾತನಾಡ್ತಾರೆ, ಪಕ್ಷದ ವಕ್ತಾರರಾಗಿದ್ದಾರೆ, ಪಕ್ಷದಲ್ಲಿ ಗುರುತಿಸ್ಕೊಳ್ಬೇಕು, ಪಕ್ಷ ಇವರನ್ನು ಗುರುತಿಸಿ ಏನಾದರೂ ಜವಾಬ್ದಾರಿ ಕೊಡಬೇಕು, ಅದು ಅವರಿಷ್ಟ. ಆದರೆ ಮಾತನಾಡುವಂತಹ ಬರದಲ್ಲಿ ನಾನು ಏನು ಮಾತನಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನ ಇಲ್ಲದೆ ಮಾತನಾಡ್ತಾ ಇದ್ದಾರೆ. ಎಂತೆಂತಹ ಮಾತುಗಳು! ಇದೇನ RSS ಕಲಿಸ್ಕೊಟ್ಟಿರುವಂಥದ್ದು, ಇದೇನ ಶಿಸ್ತಿನ ಪಕ್ಷ BJP ಕಲಿಸ್ಕೊಟ್ಟಿರುವಂಥದ್ದು, ಇದೇನ ಮಿಸ್ಟರ್ ದಿಲೀಪ್ ಕುಮಾರ್ ಕುಣಿಗಲ್ ಅವರೇ? ಇದೇನ ನೀವು ಮಾತಾಡ್ತೀರಿ? ಬಾಂಗ್ಲಾದೇಶಿಗರ ಬಗ್ಗೆ ಮಾತನಾಡ್ತೀರಿ, ಅಕ್ರಮ ಬಾಂಗ್ಲಾ ವಲಸಿಗರನ್ನು ಓಡಿಸೋದಕ್ಕೆ ಕೈ ಜೋಡಿಸಿ ಅಂತೇಳಿ ಯೂಟ್ಯೂಬರ್ಸ್ಗಳಿಗೆ ಕರೆ ಕೊಡ್ತೀರಿ. ಜೊತೆಗೆ ಸೌಜನ್ಯ ಹೋರಾಟವನ್ನು ನೀವು ಉಲ್ಲೇಖ ಮಾಡ್ತೀರಿ. ಸೌಜನ್ಯ ಹೋರಾಟ ಮಾಡಿದ್ದಂತಹ ಸಮೀರ್ ಮತ್ತು ಯೂಟ್ಯೂಬರ್ಸ್ಗಳ ಪರವಾಗಿ ಮಾತನಾಡಿರುವಂಥವ್ರನ್ನ ವಿರೋಧ ಮಾಡ್ತೀರಿ. ಏನೆಲ್ಲ ಮಾತಾಡ್ತೀರಿ? ನಿಮಗೆ ಕನಿಷ್ಠ ಪಕ್ಷ ನಾನು ಏನು ಮಾತನಾಡ್ತಾ ಇದ್ದೀನಿ ಅನ್ನೋ ಪರಿಜ್ಞಾನವೇ ಇದ್ದಂತಿಲ್ಲ. ನೀವು ಹಿಂದೂ, ಈ ಸ್ವಲ್ಪ ದಿವಸ ಆಗ್ಬಿಟ್ರೆ ನಾವು ಹಿಂದೂಗಳು ಭಾರತದಲ್ಲಿ ಬದುಕೋದಕ್ಕೆ ಆಗಲ್ಲ ಅನ್ನೋ ಮಾತಾಡುವಂತಹ ನೀವು, ಭಾರತ ದೇಶದಲ್ಲಿರುವಂಥದ್ದು 20% ಮಾತ್ರ ಬೇರೆ ಧರ್ಮೀಯರು, 80% ಇರುವುದು ಹಿಂದೂಗಳು. ನಮ್ಮ ಕರ್ನಾಟಕದಲ್ಲೂ ಇಷ್ಟೇ ಪರ್ಸೆಂಟ್ ಇರುವಂಥದ್ದು. 80% ಇರುವಂತಹ ಹಿಂದೂಗಳು ಒಗ್ಗಟ್ಟಾಗ್ತಾ ಇಲ್ಲ ಅಂತಂದರೆ ಅದಕ್ಕೆ ಕಾರಣ ನಿಮ್ಮಂಥವರೇ. ಒಂದು ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಒಬ್ಬ ಹಿಂದೂ ಹೆಣ್ಣು ಮಗಳನ್ನು PUC ಓದ್ತಾ ಇರುವಂತಹ ಕಾಲೇಜ್ಗೆ ಹೋಗಿ ಬಂದಂತಹ ಹೆಣ್ಣು ಮಗಳನ್ನು ಕರ್ಕೊಂಡೋಗಿ ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಆ ಗರ್ಭಗುಡಿಗೆ ನೀವು ಹೇಳ್ತೀರಲ್ಲ ದಿಲೀಪ್ ಅವರೇ, ಭಾರತಾಂಬೆಯ ರಕ್ತಕ್ಕೆ ಹುಟ್ಟಿದರೆ, ಕನ್ನಡಾಂಬೆಯ ರಕ್ತಕ್ಕೆ ಹುಟ್ಟಿದರೆ ಅಂತಾರಲ್ಲ, ನಾವು ನೀವು ಹೊರಗಡೆ ಬಂದಿರುವಂತಹ ಆ ಪವಿತ್ರವಾದಂತಹ ಗರ್ಭಗುಡಿಗೆ, ಆ ಸೌಜನ್ಯ ಎಂಬ ಗರ್ಭಗುಡಿಗೆ 6 ಇಂಚು ಮಣ್ಣನ್ನು ತುಂಬಿ ಸಾಕ್ಷಿ ನಾಶ ಮಾಡಿದ್ರಲ್ಲ, ಆ ಹೆಣ್ಣು ಮಗಳು ಹಿಂದೂ ಅಂತ ಅನ್ನಿಸ್ಲಿಲ್ವೇನ್ರಿ ನಿಮಗೆ? ಹಿಂದೂ ಅಂತ ಅನ್ನಿಸ್ಲಿಲ್ವಾ? ಆವತ್ತು ಸರ್ಕಾರ ಇದ್ದಿದ್ದು ಯಾರದ್ದು? ಗೃಹ ಸಚಿವರು ಯಾರಾಗಿದ್ರು? ಇವತ್ತಿನವರೆಗೂ 13 ವರ್ಷಗಳಿಂದ ಹೋರಾಟ ನಡೀತಾ ಇದೆ. 13 ವರ್ಷಗಳಿಂದ ಯಾತಕ್ಕೋಸ್ಕರವಾಗಿ? ಒಂದು ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ. ಇಲ್ಲಿ ಆನೆ ಮಾಹುತ ನಾರಾಯಣ ಮತ್ತು ಯಮುನೆಗೆ ಅನ್ಯಾಯ ಆಗಿದೆ. ನ್ಯಾಯ ಬೇಕು. ಯಾರು ಅತ್ಯಾಚಾರಿಗಳು, ಯಾರು ಕೊಲೆಪಾತಕರು ಹೊರಗಡೆ ಬರಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ರೆ, ನಿಮ್ಮ ರಾಜಕೀಯ ಲಾಭಗಳಿಗೋಸ್ಕರವಾಗಿ, ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಹಿಂದೂಗಳು ಎತ್ಕೊಟ್ಟಂಥ ಕೆಲಸ ಮಾಡ್ತಾ ಇದ್ದೀರಾ. ಹಿಂದೂಗಳ ಮೇಲೆ ಬಾಂಗ್ಲಾದೇಶಿಯರು ಏನು ದಿಢೀರಂತ ಬಂದು 2 ವರ್ಷದಿಂದ ಕರ್ನಾಟಕಕ್ಕೆ ಬಂದ್ಬಿಟ್ಟಿಲ್ಲ, 2 ವರ್ಷದಿಂದ ಇಂಡಿಯಾಗೆ ಬಂದಿಲ್ಲ. ಇಲ್ಲಿ ಬಾಂಗ್ಲಾದೇಶಿಗರು ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವಂಥ ಲಕ್ಷಾಂತರ ಬಾಂಗ್ಲಾದೇಶಿಗರು ಯಾವ ರೀತಿ ಬಂದರು? ನೀವೊಬ್ಬರು ವಕ್ತಾರರು, ನಿಮಗೆ BJP ಪಕ್ಷ ಒಂದು ಜವಾಬ್ದಾರಿ ಕೊಟ್ಬಿಟ್ಟಿದೆ. ಏನು ಬೇಕಾದರೂ ಮಾತಾಡಬೇಕು, ಟಿವಿನಲ್ಲಿ ಕುತ್ಕೊಂಡು ಅವಕಾಶಗಳು ಸಿಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಮಿಂಚಬೇಕು. ದೇಶ ಮುಖ್ಯ. ದಿಲೀಪ್ ಕುಣಿಗಲ್ ಅವರೇ, ದೇಶ ಮುಖ್ಯ. ನಿಮ್ಮ ರಾಜಕೀಯ ಪಕ್ಷಗಳು, ನಿಮ್ಮ ರಾಜಕೀಯ ನಾಯಕರು ಮುಖ್ಯ ಅಲ್ಲ.
ಇಲ್ಲಿ ನರೇಂದ್ರ ಮೋದಿ ಅವರಾಗಿರಲಿ, ವಿಜೇಂದ್ರ ಆಗಿರಲಿ, ಸಿದ್ದರಾಮಯ್ಯ ಆಗಿರಲಿ, ದೇವೇಗೌಡರ ಆಗಿರಲಿ, ಕುಮಾರಸ್ವಾಮಿ ಆಗಿರಲಿ, ದಿಲೀಪ್ ಆಗಿರಲಿ, ರಾಜು ಆಗಿರಲಿ, ನಾವು ಯಾರು ಮುಖ್ಯ ಅಲ್ಲ. ನಮಗೆ ಭಾರತ ದೇಶ ಮುಖ್ಯ, ಕರ್ನಾಟಕ ಮುಖ್ಯ. ಇಲ್ಲಿ ನಡೀತಾ ಇರುವಂತಹ ಅನ್ಯಾಯಗಳನ್ನು ಪ್ರಶ್ನೆ ಮಾಡಬೇಕಾಗಿರುವುದು ಪ್ರತಿಯೊಬ್ಬ ಪ್ರಜೆಯ ಕರ್ತವ್ಯ. ಏನು ಹಿಂದೂ ಧರ್ಮವನ್ನು ಗುತ್ತಿಗೆಗೆ ಇಟ್ಕೊಂಡ್ಬಿಟ್ಟಿದ್ದೀರಾ? ನೀವು ನಿಜವಾಗ್ಲೂ ಹಿಂದೂಗಳೇ ಆಗಿದ್ದಿದ್ರೆ 13 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ, ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾಗಿರುವಂಥ ಜವಾಬ್ದಾರಿ ಯಾರದ್ದು? ಒಬ್ಬ ಸಮೀರ್ ಬರ್ತಾನೆ. ಸಮೀರ್ ಏನು ಸೃಷ್ಟಿ ಮಾಡಿ ವಿಡಿಯೋ ಮಾಡಿಲ್ಲ. ಸಮೀರು ಸೃಷ್ಟಿ ಮಾಡಿ ವಿಡಿಯೋ ಮಾಡಿಲ್ಲ. ಮಿಸ್ಟರ್ ದಿಲೀಪ್ ಅವರೇ, ನಿಮ್ಮ ರೀತಿಯಾಗಿ ಮಾತನಾಡೋದಕ್ಕೆ ನಮಗೆ ನನ್ನ ಸಂಸ್ಕಾರ ಹೇಳ್ಕೊಟ್ಟಿಲ್ಲ. 1983ರಲ್ಲಿ ನಮಸ್ತೆ ಸದಾ ವತ್ಸಲೇ ಮಾತೃಭೂಮೆ ಈ ಪ್ರಾರ್ಥನೆಯನ್ನು ಹೇಳ್ಕೊಡ್ತಾ ಇದ್ದಂಥ ಪ್ರಾರ್ಥನಾ ಶಿಕ್ಷಕಿಂದ ಪ್ರಾರಂಭ ಆಗಿದ್ದಂಥದ್ದು. ನಾನೂ ಸಹ RSSನ ಸದಸ್ಯನಾಗಿದ್ದೆ. ನಾನೂ ಸಹ ರಾಷ್ಟ್ರೀಯತೆ, ನಮ್ಮ ರಾಷ್ಟ್ರ, ನಮ್ಮ ಧರ್ಮ ಅಂತೇಳಿ ಅದಕ್ಕೋಸ್ಕರವಾಗಿ RSS ಅನ್ನು ಸೇರ್ಪಡೆ ಆಗಿದ್ದೆ. ನೀವೆಲ್ಲರೂ ಸಹ ಇನ್ನೂ ಹುಟ್ಟೇ ಇರಲಿಲ್ಲ. BKS ವರ್ಮಾ, ಲಕ್ಷ್ಮೀನಾರಾಯಣ, ನಾಗವಾರ ನಾವೆಲ್ಲ ಒಂದೇ ಶಾಖೆಯಲ್ಲಿದ್ದಂಥವರು. ನೀವು RSSನ ಸಿದ್ಧಾಂತದ ಬಗ್ಗೆ ಮಾತನಾಡ್ತೀರಾ? ಇದೇನಾ ನಿಮಗೆ ಶಿಸ್ತು ಕಲಿಸ್ಕೊಟ್ಟಿರೋದು? ಇವತ್ತಿನವರೆಗೂ ಅಕ್ಷರ ಮೀಡಿಯಾದಲ್ಲಾಗಲಿ ಬೇರೆ ಕಡೆ ಆಗಲಿ ನಾನು ಕಲ್ತಿರುವಂತಹ ಶಿಸ್ತು ಒಬ್ಬರಿಗೂ ಏಕವಚನ ಮಾತಾಡೋದಿಲ್ಲ. ನನಗೆ ಗೊತ್ತಿರುವಂತಹ ವಿಚಾರವನ್ನು ನೇರವಾಗಿ ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ನನಗೆ ನಾನು ಕಲ್ತಿರುವಂತಹ ಶಿಸ್ತು. ಇದು ನಾನು ಅವತ್ತು ಕಲಿಸ್ಕೊಟ್ಟಿರುವಂತಹ ಶಿಸ್ತು ನನಗೆ. ನೀವು ಏನೋ ಫೇಮಸ್ ಆಗಬೇಕು ಅಂತ ಮಾತಾಡೋದಲ್ಲ ದಿಲೀಪ್ ಅವರೇ. ನೀವು ಮಾತನಾಡಿರುವಂತಹ ವಿಚಾರ ಭಾಳಷ್ಟು ವಿಡಿಯೋಗಳನ್ನು ನಾವು ನೋಡ್ತೀವಿ. ನೀವು ನಿಮ್ಮ ಪಕ್ಷದ ಪರವಾಗಿ ಏನಾದರೂ ಮಾತಾಡ್ಕೊಳ್ಳಿ. ಕಾಂಗ್ರೆಸ್ಸು, BJP, JDS ಎಲ್ಲವೂ ಒಂದೇ. ನಮಗೆ ಎಲ್ಲರೂ ಸಹ ಅದೇ ತಪ್ಪು ದಾರಿಗೆ ಹೋಗಿ ಜನರನ್ನು ದಾರಿ ತಪ್ಪಿಸಿ ಅಧಿಕಾರಕ್ಕೋಸ್ಕರವಾಗಿ ಜನರನ್ನು, ಧರ್ಮವನ್ನು ಬಳಸ್ಕೊಂಡು ಇವತ್ತು ಇಡೀ ರಾಜ್ಯವನ್ನು, ದೇಶವನ್ನು, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿರುವ ಸಂವಿಧಾನದ ಆಶಯಗಳನ್ನು ತಲುಪಿಸದೆ ಇಡೀ ದೇಶವನ್ನು ನೀವು ಇವತ್ತೇನು ಲಾರ್ಡ್ ಪಿಕ್ಚರ್ ಬಂದಿದೆಯಲ್ಲ, ಆ ರೀತಿಯಾಗಿ ನೀವುಗಳು ಇದನ್ನು ಕಪಿಮುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ. ನೀವುಗಳು ಅಂದರೆ ದಿಲೀಪ್ ಅಲ್ಲ. ನೀವುಗಳು ಅಂತಂದರೆ ರಾಜಕೀಯ ಪಕ್ಷಗಳು. ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಯೇ ಪ್ರಭುಗಳಾಗಿರಬೇಕು, ಪ್ರಜೆಗಳ ಧ್ವನಿಯೇ ಮೇಲಾಗಬೇಕು. ಸೌಜನ್ಯ ವಿಚಾರ ಮಾತನಾಡ್ತಾ ಇದ್ದೀರಾ. ಸಮೀರ್ ಅನ್ನೋ ಒಬ್ಬ ಹುಡುಗ ಬಂದು ಚಿನ್ನಯ್ಯನ ಹತ್ರ ಅಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ನಿಮಗೆ ಸ್ವಲ್ಪವೂ ಪರಿಜ್ಞಾನನೂ ಇಲ್ಲ, ನಿಮಗೆ ಸ್ವಲ್ಪವೂ ಮಾಹಿತಿ ಇಲ್ಲ. ಯಾರೋ ಹೇಳ್ತಾರೆ, ಯಾರೋ ಮಾಡ್ತಾರೆ. ನೀವು ಹೇಳ್ತೀರಿ ಏನೋ ಬುರ್ಡೆ ಗ್ಯಾಂಗು ಜೈಲಲ್ಲಿದ್ದಾರಂತೆ. ಮಾಹಿತಿ ತಿಳ್ಕೊಳ್ಳಿ. ವಕ್ತಾರರಾಗಿರುವಂಥವರು ಮಾಹಿತಿ ತಿಳ್ಕೊಳ್ಳಿ. ಸಮೀರ್ ಆಗಿರ್ಬೋದು, ಕುಡ್ಲಾರಾಂಪೇಜ್ ಆಗಿರ್ಬೋದು, ಡಿಟಾಕ್ನ ದಿನೇಶ್ ಆಗಿರ್ಬೋದು, ಇವರೆಲ್ಲರೂ ಸಹ ಚಿನ್ನಯ್ಯನ ಜೊತೆಯಲ್ಲಿ ಕೂತು ಅವರ ಮಾಹಿತಿಗಳನ್ನು ತೆಗೆದುಕೊಂಡು ಸಂದರ್ಶನ ಮಾಡಿರುವಂಥದ್ದು. ಸಂದರ್ಶನ ಮಾಡಿ ಆ ಮಾಹಿತಿಗಳನ್ನು ತೆಗೆದುಕೊಂಡು ಸಮೀರ್ ಎಂಬ ಯುವಕ ಯೂಟ್ಯೂಬರು ಒಂದು ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು, ಒಬ್ಬ ಹಿಂದೂ ಹೆಣ್ಣು ಮಗಳು ಅಂತ ಅಂದೆ, ಒಬ್ಬ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ತನ್ನದೇ ಸ್ಟೈಲ್ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದ ಮೇಲೆ ಕರ್ನಾಟಕದ ಜನಕ್ಕೆ ಗೊತ್ತಾಗಿದ್ದು. ಅದರಿಂದಲೇ SIT ಫಾರಂ ಆಗಿರೋದು. ಅದರಿಂದಲೇ ಇವತ್ತು ಏನು ಯಾರ್ಯಾರು ಅನ್ಯಾಯ ಮಾಡಿದರೆ ಎಲ್ಲ ಹೊರಗಡೆ ಬಂದಿರೋದು. ಚಿನ್ನಯ್ಯ ಕೊಟ್ಟಿರುವಂಥ ಸ್ಟೇಟ್ಮೆಂಟನ್ನು ಬಿಟ್ಕೊಂಡು 16 ಕಡೆ ಅಗದಾಗ 3 ಕಡೆ ಅಸ್ಥಿ ಪಂಜರಗಳು ಸಿಕ್ಕಿದ್ದು. ಬಂಗ್ಲೆಗುಡ್ಡದಲ್ಲಿ 7 ಅಸ್ಥಿ ಪಂಜರಗಳು ಸಿಕ್ಕಿದ್ದು. ಚಿನ್ನಯ್ಯನ ಹತ್ರ ಉಲ್ಟಾ ಸ್ಟೇಟ್ಮೆಂಟನ್ನು ಕೊಡಿಸಿ ಇವತ್ತು ನಾವು ತಪ್ಪಿಸ್ಕೊಂಡ್ಬಿಡ್ಬೋದು ಅಂತ ತಿಳ್ಕೊಂಡಿರ್ಬೋದು. ಆದರೆ ಕಾಯೋದಕ್ಕೆ ಒಬ್ಬ ಇರ್ತಾನೆ. ಕಾಯೋದಕ್ಕೆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಇರ್ತಾನೆ ಅನ್ನೋದಕ್ಕೆ ಬಾಲನ್ ಅಂತ ವಕೀಲರು, ಧನಂಜಯ್ ಅಂತ ವಕೀಲರು, ದ್ವಾರಕನಾಥ್ ಅಂತ ವಕೀಲರು, ದೊರೆರಾಜ್ ಅಂತಹ ವಕೀಲರು ಇವತ್ತು ಅದನ್ನು ಕಾಪಾಡ್ತಾ ಇದ್ದಾರೆ. ಒಂದಲ್ಲ ಒಂದು ದಿನ, ಹೆಚ್ಚು ದಿನ ಇಲ್ಲ, ಇವತ್ತು ಸುಪ್ರೀಂ ಕೋರ್ಟ್ವರೆಗೂ ಹೋಗಿದೆ ಕೇಸು. ಸುಪ್ರೀಂ ಕೋರ್ಟ್ಗೆ ಸಂತೋಷ್ ರಾವ್ ಮತ್ತು ಕುಸುಮಾವತಿ ಅವರು ಅರ್ಜಿ ಹಾಕಿದ್ದಾರೆ. ಎಲ್ಲರ ಮುಖವಾಡ ಬಯಲಾಗುತ್ತೆ. ಮಿಸ್ಟರ್ ದಿಲೀಪ್ ಅವರೇ, ಮಾತನಾಡಬೇಕಾದ್ರೆ ನಾನು ಏನು ಮಾತನಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ಮಾತಾಡಿ. ಎಲ್ಲಿ ಹೋದರೂ ನಿಮ್ಮ ಧರ್ಮ ಸಂರಕ್ಷಣಾ ಸಭೆ ಮಾಡೋವಂಥವರು ಎಲ್ಲಿ ಹೋದರು? ನೀವು BJPಗೆ ನಿಮಗೊಂದು ಅವಕಾಶ ಕೊಟ್ಬಿಟ್ಟಿದ್ದಾರೆ ಅಂತೇಳಿ ಹಿಂದೂ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ, ಅದನ್ನು ಪ್ರಶ್ನೆ ಮಾಡುವಂಥ ಶಕ್ತಿ ಇಲ್ಲ ನಿಮ್ಗಳಿಗೆ.
ನೀವು ಹಿಂದೂ ಧರ್ಮವನ್ನು ರಕ್ಷಣೆ ಮಾಡ್ತೀವಿ ಅಂತೇಳಿ ಪಕ್ಷವನ್ನು ಕಟ್ಕೊಂತೀರಿ, ಹಿಂದೂ ಧರ್ಮವನ್ನು ವೋಟ್ ಬ್ಯಾಂಕ್ ಆಗಿ ಬಳಸ್ಕೊಳ್ತಾ ಇದ್ದೀರಿ. ಹಿಂದೂ ಧರ್ಮ 80% ಇರುವಂಥ ಭಾರತ ದೇಶದಲ್ಲಿ 80% ಇರುವಂಥ ಹಿಂದೂಗಳು 20% ಅವ್ರಿಗೆ ಹೆದರ್ಬೇಕಂತೆ. ಬಾಂಗ್ಲಾದೇಶದವ್ರ ಬಗ್ಗೆ ಮಾತನಾಡ್ತಾ ಇದ್ದೀರಾ. ಗಡಿನಲ್ಲಿ ಬಿಟ್ಟು ಕಳಿಸಿದ್ರಲ್ಲ, ಯಾರು ಬಿಟ್ಟು ಕಳಿಸಿದ್ರು? ಗಡಿ ದಾಟಿ ಹೆಂಗೆ ಬಂದ್ರಿ ಕರ್ನಾಟಕಕ್ಕೆ? ಗೃಹ ಇಲಾಖೆ ಏನು ಮಾಡ್ತಾ ಇದೆ? ಗುಪ್ತಚರ ಇಲಾಖೆ ಏನು ಮಾಡ್ತಾ ಇದೆ? ಏನು ಪ್ರಧಾನಮಂತ್ರಿಗಳ ಕಚೇರಿ ಏನು ಮಾಡ್ತಾ ಇದೆ? ಏನ್ರಿ ಮಾಡ್ತಾ ಇದೆ? 12 ವರ್ಷಗಳಿಂದ ಆಡಳಿತ ಮಾಡ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದ್ದಾರೆ? 1 ವರ್ಷ, 2 ವರ್ಷ, 3 ವರ್ಷ, 4 ವರ್ಷ, 5 ವರ್ಷ, 10 ವರ್ಷಗಳಿಂದ ವಲಸಿಗರು ಬರ್ತಾ ಇದ್ದಾರಲ್ಲ, ಏನು ಮಾಡ್ತಾ ಇದ್ದಾರೆ? ನಿಮಗೆ ವೋಟ್ ಬ್ಯಾಂಕ್ ಬೇಕು. ಇವತ್ತು ಕರ್ನಾಟಕದಲ್ಲಿ ಗುಜರಾತು, ರಾಜಸ್ಥಾನ, ಅಸ್ಸಾಮು, ಒಡಿಶಾ, ಬಿಹಾರ, ಮಧ್ಯಪ್ರದೇಶ, ಮಹಾರಾಷ್ಟ್ರ ಎಲ್ಲ ರಾಜ್ಯಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಿಮಗೆ ಹಿಂದೂಗಳಿದು ಅಂತಷ್ಟೇ ನಿಮ್ಗೆ ಅವ್ರು ವೋಟ್ ಬ್ಯಾಂಕ್ ಬೇಕು. ನೀವು ವಲಸಿಗರೇ ಹೋಗ್ರಿ ಅಂತೇಳಿ ಪ್ರತಿಭಟನೆ ಮಾಡಿದ್ರೆ ಉಡುಪಿನಲ್ಲಿ ಅವ್ರನ್ನ ಹೋಗ್ಕೂಡ್ದು ಅಂತ ಹೇಳ್ಬಿಟ್ಟು ತಡೆದು ಅವ್ರ ಪರವಾಗಿ ನಿಂತಿದ್ದು ಇದೇ ನಿಮ್ಮ ಭಾರತೀಯ ಜನತಾ ಪಕ್ಷ. ಯಾತಕ್ಕೆ? ನಿಮಗೆ ವೋಟ್ ಬ್ಯಾಂಕ್ ಬೇಕು. ಕರ್ನಾಟಕ ಹಾಳಾಗೋದ್ರೆ ಪರವಾಗಿಲ್ಲ, ಕನ್ನಡಿಗರ ಕೆಲಸ ಕಳ್ಕೊಂಡ್ರೂ ಪರವಾಗಿಲ್ಲ, ಕನ್ನಡಿಗರ ಉದ್ಯಮಗಳು ಹಾಳಾದರೂ ಪರವಾಗಿಲ್ಲ, ನಿಮಗೆ BJPಗೆ ವೋಟ್ ಬೇಕು. ಕಾಂಗ್ರೆಸ್ನವ್ರಿಗೆ ಇನ್ನೊಂದು ಅಲ್ಪಸಂಖ್ಯಾತರ ವೋಟ್ ಬೇಕು. ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರವಾಗಿ ರಾಜ್ಯವನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ? ದೇಶವನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ? ನೀವು ಹೇಳ್ತಿರಲ್ಲ ನಿಜವಾದ ಹಿಂದೂಗಳೇ ಆಗಿದ್ದರೆ, ನಿಮ್ಮ ಸ್ಟೈಲ್ನಲ್ಲೇ ಹೇಳ್ತೀನಿ ದಿಲೀಪ್ ಅವರೇ, ನಿಮ್ಮ ಸ್ಟೈಲ್ನಲ್ಲೇ ಹೇಳ್ತೀನಿ, ನೀವು ನಿಜವಾದಂತಹ ಹಿಂದೂಗಳೇ ಆಗಿದ್ದರೆ, ನೀವು ನಿಜಕ್ಕೂ ಹಿಂದೂ ಧರ್ಮಕ್ಕೆ ಗೌರವ ಕೊಡುವುದೇ ಆಗಿದ್ದರೆ ಈ ಕ್ಷಣ ಡಿಸೈಡ್ ಮಾಡಿ, ಭಾರತೀಯ ಜನತಾ ಪಕ್ಷದಿಂದ ಹಿಂದೂ ಧರ್ಮವನ್ನು ಹೊರಗಡೆ ತಗೊಂಡು ಬರ್ತೀವಿ. ಹಿಂದೂ ಧರ್ಮ ಅಂತಂದರೆ ಸಮಸ್ತ ಹಿಂದೂಗಳು ನಾವೆಲ್ಲ 100% ಹಿಂದೂಗಳು ನಾವೆಲ್ಲ ಒಂದು, ನಮಗೆ ರಾಜಕೀಯ ಸೋಂಕು ಬೇಡ ಅಂತೇಳಿ ಹೊರಗಡೆ ತೊಗೊಂಡ್ಬರ್ತೀವಿ ಅಂತೇಳಿ ಒಂದು ಅಭಿಯಾನ ಮಾಡಿ ಜಾಗೃತಿ ಮೂಡಿಸಿ ಎಲ್ಲ ರಾಜಕೀಯ ಪಕ್ಷದಿಂದ ಹೊರಗಡೆ ತೊಗೊಂಡು ಬರೋಕ್ಕಾಗುತ್ತಾ? ಅವತ್ತು ನಿಮ್ಮನ್ನು ಹಿಂದೂಗಳು ಅಂತ ಒಪ್ಕೊಳ್ತೀವಿ. ನೀವು ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇರ್ಬೋದು, ಬಾಂಗ್ಲಾದೇಶರ ವಿಚಾರ ಮಾತನಾಡ್ತಾ ಇರ್ಬೋದು ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಹೊರತು ನೀವು ನಿಜವಾದಂಥ ಹಿಂದೂಗಳೇ ಆಗಿದ್ದರೆ ಆ ಸೌಜನ್ಯಗಾಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತಾ ಇದ್ರಿ. ನೀವು ಏನು ಸೋಷಿಯಲ್ ಮೀಡಿಯಾ ಇದೆ ಮಾತನಾಡೋದಲ್ಲ. ಇವತ್ತು ಸಮೀರ್ ಒಬ್ಬ ಯುವಕ ಬಂದು ಮಾತಾಡಿದ ತಕ್ಷಣ ನಿಮ್ಗೆಲ್ಲರಿಗೂ ಸಹ ಏನು ಇದ್ದಕ್ಕಿದ್ದಂಗೆ ಎಚ್ಚೆತ್ಕೊಂಡ್ಬಿಟ್ರಲ್ಲ. ಯಾಕೆ ನೀವ್ಯಾಕೆ ಮಾಡಲಿಲ್ಲ? ಚಿನ್ನಯ್ಯನನ್ನು ಇವತ್ತು ಅರೆಸ್ಟ್ ಮಾಡಿ ಚಿನ್ನಯ್ಯನ ಹೇಳಿಕೆಯನ್ನು 164 ತಗೊಂಡೋಗಿ ಬೇರೆ ಕೊಟ್ಬಿಟ್ಟು ಇವತ್ತು ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಕೋರ್ಟ್ಗೆ ಬರ್ತಾ ಇದೆ, SIT ರಚನೆ ಆಗಿದೆ, ಒಂದೊಂದೇ ಮುಖವಾಡ ಹೊರಗಡೆ ಬರ್ತಾ ಇದೆ. ಯಾಕೆ? ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಿರೋ ನಾವೆಲ್ಲ ಹಿಂದೂಗಳಲ್ವಾ? ಮಹೇಶ್ ಶೆಟ್ಟಿ ತಿಮ್ರೋಡಿ ಕೇಸರಿ ಹಾಕ್ಕೊಂಡು ಇವತ್ತು ಚಪ್ಪಲಿ ಹಾಕೊಂಡೆ ಓಡಾಡ್ತಾ ಇದ್ದಾರಲ್ಲ, ಅವ್ರು ಹಿಂದೂ ಅಲ್ವಾ? ಕುಸುಮಾವತಿ ಹಿಂದೂ ಅಲ್ವಾ? ಗಿರೀಶ್ ಮಟ್ಟಣ್ಣ ಹಿಂದೂ ಅಲ್ವಾ? ಕುಡ್ಲಾರಾಮ್ ಪೇಜ್ ಅಜಯ್ ಹಿಂದೂ ಅಲ್ವಾ? ಥರ್ಡ್ ಐನ ಸುಬ್ರಹ್ಮಣ್ಯ ಹಂಡಿಗೆ ಹಿಂದೂ ಅಲ್ವಾ? ರಾಜು ಹಿಂದೂ ಅಲ್ವಾ? ಏನು ಮಾತಾಡ್ತಾರ್ರಿ? ಮಾತನಾಡಬೇಕಾದ್ರೆ ನಾನು ಏನು ಮಾತನಾಡ್ತಾ ಇದ್ದೀನಿ ಅಂತೇಳಿ ತಿಳ್ಕೊಂಡಿರ್ಬೇಕು. ಹಿಂದೂ ಅಂದರೆ ಹಿಂದೂ, ಅನ್ಯಾಯ ಅಂದರೆ ಅನ್ಯಾಯ, ಇಷ್ಟೇ ಇರಬೇಕು. ನೀವು ನಿಮ್ಮ ವೋಟ್ ಬ್ಯಾಂಕ್ಗೋಸ್ಕರವಾಗಿ ಯಾವುದನ್ನು ತಗೊಂಡು ಬಂದು ಏನೇನೋ ಮಾಡಿಕೊಂಡು ಆ ಸಮೀರ್ಗಿರುವಂತಹ ಬದ್ಧತೆ, ಆ ಸಮೀರು ನಾಳೆ ಏನಾದರೂ ಆಗ್ಬೋದು, ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿ ಹಾಕೋದ್ನಲ್ಲ, ಕೋಟಿ ಜನರು ತಲುಪ್ತಲ್ಲ, ಇಡೀ ಜಗತ್ತಿಗೆ ತಲುಪ್ತಲ್ಲ. ಆ ಸಮೀರ್ ಮಾಡಿರುವಂತಹ ವಿಡಿಯೋ ಮಾಡಿರೋದ್ರಿಂದಲೇ ಇವತ್ತು ಅನ್ಯಾಯ ಹೊರಗಡೆ ಬಂದಿರುವಂಥದ್ದು. ಏನೇನು ಆರೋಪಗಳನ್ನು ಮಾಡಿದ್ರಿ, ಫ್ರೀಡಮ್ ಪಾರ್ಕಲ್ಲಿ ಏನೇನು ಮಾಡಿದ್ರಿ? ಯಾಕೆ ನಿಂತೋಯ್ತಾ? ಇಡೀ ತನಿಖೆಗೆ ಆದೇಶ ಮಾಡಬೇಕು ಅಂತೇಳ್ಬಿಟ್ಟು ಕೋಟಾ ಶ್ರೀನಿವಾಸ್ ಪೂಜಾರಿ ಲೆಟರ್ ಬರೆದ್ರಲ್ಲ, ಮಿಸ್ಟರ್ ವಚನಾನಂದ ಸ್ವಾಮೀಜಿಗಳು ಕಾವಿ ಹಾಕ್ಕೊಂಡು ಇದಕ್ಕೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರಲ್ಲ, NIA ತನಿಖೆ ಮಾಡಿ ಅಂತ ಹೇಳ್ಬಿಟ್ಟು. ಯಾಕೆ ತನಿಖೆ ಮಾಡಲಿಲ್ಲ? ಯೂಟ್ಯೂಬರ್ಸ್ಗೆ ಹಣ ಬಂತು ಅಂತ ಹೇಳಿದ್ರಲ್ಲ, ಯಾಕೆ ತನಿಖೆ ಆಗಲಿಲ್ಲ? 1 ವರ್ಷ ಆಗ್ತಾ ಇದೆಯಲ್ಲ. ಧರ್ಮಯುದ್ಧ ಅಂತ ಮಾಡಿದ್ರಲ್ಲ. ಮಾತನಾಡಬೇಕಾದ್ರೆ ಸರಿಯಾಗಿ ಮಾತಾಡಬೇಕು. ನಾವಿಲ್ಲಿ ಹಿಂದೂ ಅಂದರೆ ಹಿಂದೂ, ಇಲ್ಲಿ ಬಾಂಗ್ಲಾದೇಶಿಯರು ಬಾಂಗ್ಲಾದೇಶದಿಂದ ಭಾರತಕ್ಕೆ ಬಂದಿದ್ದು ತಪ್ಪು ಯಾರದ್ದು ಅಂತ ಪ್ರಶ್ನೆ ಮಾಡ್ತೀವಿ ಹೊರತು ಇಲ್ಲಿ BJP ಕಾಂಗ್ರೆಸ್ಸು ಮತ್ತೊಬ್ಬ ಅಂತ ಮಾತಾಡೋದಿಲ್ಲ. ಇದೇ ನಿಜವಾದಂತಹ ದೇಶಭಕ್ತಿ. ನಮಗೆ ವ್ಯಕ್ತಿ ಅಲ್ಲ ಮುಖ್ಯ, ದೇಶ ಮುಖ್ಯ. ತಿಳ್ಕೊಳ್ಳಿ ದಿಲೀಪ್ ಅವರೇ,
ಮಾತನಾಡಬೇಕಾದ್ರೆ ಮಾತು ಹಿಡಿತಾ ಇರಬೇಕು, ಮಾತಿನಲ್ಲಿ ಗೌರವ ಇರಬೇಕು. ನಾನೇನೋ ಮಾತಾಡಿ ನಾನೇನೋ ಫೇಮಸ್ ಆಗಬೇಕು ಅಂತ ನೀವು ತಿಳ್ಕೊಂಡಿದ್ರೆ ಅದಕ್ಕಿಂತಹ ಏನೋ ಅವಮಾನಕರ ಮತ್ತೊಂದಿರಲಿಕ್ಕಿಲ್ಲ. ಇದು ಆ ಧರ್ಮ ಯಾವ ರೀತಿ ನಮಗೆ ಸಂಸ್ಕಾರ ಹೇಳ್ಕೊಡುತ್ತೆ ಅನ್ನೋದನ್ನು ನಿಮ್ಮಂಥವರ ಮಾತುಗಳಿಂದ ಗೊತ್ತಾಗುತ್ತೆ. ಈ ಧರ್ಮವನ್ನು ಬಳಸ್ಕೊಂಡು ವೋಟ್ ಬ್ಯಾಂಕಿಗೋಸ್ಕರ ನೀವು ಬಳಸ್ಕೊಳ್ತಾ ಇದ್ದೀರಲ್ಲ, ಅದು ಆ ಧರ್ಮಕ್ಕೆ ಮಾಡ್ತಾ ಇರುವಂತಹ ಅಪಮಾನ. ಅದು ಯಾವ ಧರ್ಮವೂ ಹೇಳಿಲ್ಲ ನನ್ನನ್ನು ಬಳಸ್ಕೊಂಡು ನೀವು ಓಟ್ ತಗೊಳ್ಳಿ ಅಂತೇಳಿ. ಇನ್ನೊಬ್ಬರ ಧರ್ಮದ ಬಗ್ಗೆ ಮಾತನಾಡ್ತೀರಿ. ಇಸ್ಲಾಂ ಧರ್ಮದಲ್ಲಿರುವಂತಹ ಒಗ್ಗಟ್ಟಲ್ಲಿ ಎಷ್ಟು % ನೀವು ಪಾಲನೆ ಮಾಡ್ತಾ ಇದ್ದೀರಿ? ಗುಪ್ತಗಾಮಿನಿಯಾಗಿ ಕ್ರೈಸ್ತರು ಒಗ್ಗಟ್ಟಾಗ್ತಾ ಇದ್ದಾರಲ್ಲ, ಎಷ್ಟು ನೀವು ಅಬ್ಸರ್ವೇಷನ್ ಮಾಡಿದಿರಿ? ನಿಮ್ಗೆ ಏನೂ ಗೊತ್ತಿಲ್ಲ. ನೀವು ಹಿಂದೂ ಧರ್ಮ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಮಿಂಚಬೇಕು, ಅದಕ್ಕೋಸ್ಕರವಾಗಿ BJPಗೆ ವೋಟ್ ಬ್ಯಾಂಕ್ ಬೇಕು, ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದ್ದೀರಿ. ಇದು ತಪ್ಪು. ದಿಲೀಪ್ ಅವರೇ, ಮಾತನಾಡಬೇಕಾದ್ರೆ ಸರಿಯಾಗಿ ಮಾತನಾಡಿ, ಮಾಹಿತಿ ತಿಳ್ಕೊಂಡು ಮಾತಾಡಿ. ಹಿಂದೂಗಳ ಪರವಾಗಿ ನಿಲ್ಲಬೇಕು ಅಂತ ಡಿಸೈಡ್ ಮಾಡಿದ್ರೆ ಹಿಂದೂಗಳ ಪರವಾಗಿ ಮಾತ್ರ ನಿಲ್ಲರಿ. ನೀವು BJP ಪಕ್ಷದ ಕಾರ್ಯಕರ್ತರಾಗಿ ನಿಮಗೇನೋ ಒಂದು ಜವಾಬ್ದಾರಿಗಳನ್ನು ಕೊಡ್ತಾರೆ, ನಾನು ಮಿಂಚಬೇಕು ಅನ್ನೋದಾದರೆ ನಿಮ್ಮ ಪಕ್ಷದ ಪರವಾಗಿ ಏನಾದರೂ ಮಾತಾಡ್ಕೊಳ್ಳಿ. ಧರ್ಮವನ್ನು ಪಕ್ಷಕ್ಕೆ ಲಿಂಕ್ ಮಾಡಬೇಡಿ. ಹೋರಾಟಗಾರರನ್ನು ಏನು ವಿಲನ್ಗಳು ಮಾಡೋಕ್ಕೆ ಹೋಗಬೇಡಿ. ಯೂಟ್ಯೂಬರ್ಸ್ ಇವತ್ತು ಇರೋದ್ರಿಂದಲೇ ಸತ್ಯ ಉಳಿತಾ ಇರುವಂಥದ್ದು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.